ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಪೀಣ್ಯ ಕೈಗಾರಿಕಾ ಸಂಘವು ಮತ್ತು ಎನ್ಟಿಟಿಎಫ್ ಸಹಯೋಗದಲ್ಲಿ ಮೇ 21 ಹಾಗೂ 22ರಂದು 2 ದಿನಗಳ ಕಾಲ ನಡೆದ ಪಿಐಎ ಎಕ್ಸ್ಪೋ 2024ರ ಮಾರಾಟಗಾರರ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ತಂತ್ರಜ್ಞಾನ ಪ್ರದರ್ಶನವನ್ನು ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜು ಅವರು ಟೇಪ್ ಕತ್ತರಿಸಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಈ ಪ್ರದರ್ಶನದಲ್ಲಿ 174 ಮಳಿಗೆಗಳು ತೆರೆದಿದ್ದು, ಪೀಣ್ಯ ಕೈಗಾರಿಕಾ ಪ್ರದೇಶದ ಕೈಗಾರಿಕೆಗಳ ಉತ್ಪನ್ನಗಳೇ ಪ್ರದರ್ಶನಗೊಂಡಿದ್ದು ವಿಶೇಷವಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಎಸ್ ಮುನಿರಾಜು ಮಾತನಾಡಿ, ಪೀಣ್ಯದಲ್ಲಿ ಸಣ್ಣ ವಸ್ತುಗಳಿಂದ ಹಿಡಿದು ಏರೋಸ್ಪೇಸ್ಗೆ ಬೇಕಾಗುವಂತಹ ಭಾರೀ ಗಾತ್ರದ ವಸ್ತುಗಳು ಬೇಕಾಗುವಂತಹ ಕೈಗಾರಿಕಾ ವಸ್ತುಗಳು ಇಲ್ಲಿ ತಯಾರಾಗುತ್ತವೆ. HAL, BHEL, BEL ಸೇರಿದಂತೆ ಅನೇಕ ಪ್ರತಿಷ್ಠಿತ ಕಂಪನಿಗಳಿಗೆ ಉತ್ಪನ್ನಗಳನ್ನು ಸರಬರಾಜು ಮಾಡುವ ಕೈಗಾರಿಕೆಗಳು ಸಹ ಇಲ್ಲಿವೆ. ನಮ್ಮ ಭಾಗದ ಕೈಗಾರಿಕೆಗಳು ಸಹ ITBT ಕಂಪನಿಗಳಂತೆ ಬದಲಾವಣೆಗೊಂಡಿದೆ. ಸರ್ಕಾರಕ್ಕೆ ಎಲ್ಲಾ ರೀತಿಯ ತೆರಿಗೆಗಳನ್ನು ಪಾವತಿಸುತ್ತಾ ಬಂದಿದೆ. ಹಾಗಾಗಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ CDBI ಪ್ರಧಾನ ವ್ಯವಸ್ಥಾಪಕ SS ಶ್ರೀಪತಿ, NTTEF ವ್ಯವಸ್ಥಾಪಕ ನಿರ್ದೇಶಕ R ಗೋಪಾಲ್, ಕಾಸಿಯಾ ಅಧ್ಯಕ್ಷರಾದ ಶಶಿಧರ ಶೆಟ್ಟಿ, ಖಜಾಂಚಿ ಮಲ್ಲೇಶ್ ಗೌಡ, HAL ಪ್ರಧಾನ ವ್ಯವಸ್ಥಾಪಕ ಮಲ್ಲಿಕಾರ್ಜುನ, ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ HM ಆರಿಫ್, ಉಪಾಧ್ಯಕ್ಷರಾದ ಶಿವಕುಮಾರ್, ಮಾಜಿ ಅಧ್ಯಕ್ಷ H ಮಂಜುನಾಥ್, ಕಾರ್ಯದರ್ಶಿ ಯು ಸತ್ಯನಾರಾಯಣ್, ಉದ್ಯಮಿಗಳಾದ SP ಮಿಷನ್ ಟೂಲ್ಸ್ ಮಾಲೀಕರಾದ YG ನಾಗರಾಜ್, ಶ್ರೀಲಕ್ಷ್ಮಿ ಪ್ರೊಫೈಲ್ ಮಾಲೀಕರಾದ ತಿಮ್ಮಪ್ಪ ಸೇರಿದಂತೆ ಅನೇಕ ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು.
ಆದಮೇಲೆ ಬರೋದು. ನಮಗೆ ಕಸ್ಟಮರ್ BHEL, ಏರೋಸ್ಪೇಸು, HAL ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಂಪನಿಗಳಿಗೆ ಬೇಕಾದಂಥ ಉಪಕರಣ ಸಪ್ಲೈ ಮಾಡುವಂಥ ಶಕ್ತಿ ಇವತ್ತು ಪೀಣ್ಯ ಕೈಗಾರಿಕಾ ಬಡಾವಣೆಗಿದೆ. ಒಂದು ಕಾಲದಲ್ಲಿ ಸಿಕ್ ಇಂಡಸ್ಟ್ರಿ ಇದ್ದಿತ್ತು. ಸುಮಾರು 80ರ ದಶಕದಲ್ಲಿ ಪೀಣ್ಯ ಕೈಗಾರಿಕೆ ಬಹಳ ಸಣ್ಣ ಇಂಡಸ್ಟ್ರಿ ಮುಂದುವರೆದಂತೆ 2000ರ ಹಂತದಲ್ಲಿ ಭಾಳಷ್ಟು ಸಿಕ್ ಇಂಡಸ್ಟ್ರಿಗಳು ಪೀಣ್ಯದಲ್ಲಿತ್ತು. ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಟ್ಟಿದೆ. ಪ್ರದೇಶದ ಬೆಲೆ ಕೂಡ ತುಂಬ ಜಾಸ್ತಿ ಆಗಿದೆ. ಹಾಗೆ ಇವತ್ತು ಹೋಗ್ತಾ ಇದ್ರೆ ಸಂತೋಷನೂ ಆಗ್ತದೆ. ಇಂಡಸ್ಟ್ರಿ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ITBT ಕಂಪನಿಗಿಂತ ಏನು ಕಮ್ಮಿ ಇಲ್ಲ ಅನ್ನೋ ರೀತಿ ಕಾರ್ಖಾನೆಗಳನ್ನ ಬಿಲ್ಟ್ ಮಾಡಿಕೊಂಡು ಒಳ್ಳೆ ವಸ್ತುಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಶಶಿಧರ್ ಶೆಟ್ಟಿ, ಪ್ರೆಸಿಡೆಂಟ್ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಮಾತಾಡ್ತಾ ಇದ್ದೀನಿ. PIA ಎಕ್ಸ್ಪೋ 2024 ಇಲ್ಲಿ ಪೀಣ್ಯದಲ್ಲೇ NTTF ಗ್ರೌಂಡಲ್ಲಿ ಪೀಣ್ಯ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅವರು ಆರ್ಗನೈಸ್ ಮಾಡಿದ್ದಾರೆ. ಸುಮಾರು 150 ಕಂಪ್ನಿಗಳು ತಮ್ಮ ಪ್ರಾಡಕ್ಟ್ಗಳನ್ನು ಇಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಆಗಿದೆ. ಎಕ್ಸಿಬಿಷನ್ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಎಲ್ಲ ಕೈಗಾರಿಕೋದ್ಯಮಗಳು ಈ ಎಕ್ಸಿಬಿಷನ್ ಬಂದು ಪ್ರಾಡಕ್ಟ್ಗಳನ್ನು ನೋಡಿ ಇದರ ಪ್ರಯೋಜನ ಪಡಿಬೇಕು ಅಂಥೇಳಿ ನಾನು PIA ಹಾಗೂ ಕಾಸ್ಯಾದ ಪರವಾಗಿ ಎಲ್ಲ ಕೈಗಾರಿಕೋದ್ಯಮಗಳನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ಆರಿಫ್, ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷ. ನಾವು PIA ಎಕ್ಸ್ಪೋ 2024 ಅದನ್ನು ನಾವು NTTF ಆವರಣದಲ್ಲಿ ಮಾಡ್ತಾಯಿದ್ದೀವಿ. ಸುಮಾರು 155 ಸೂಕ್ಷ್ಮ ಮತ್ತು ಸಣ್ಣ ಹಾಗೂ ಮಧ್ಯಮ ಬೃಹತ್ ಕೈಗಾರಿಕೆಗಳು ಇಲ್ಲಿ ಅವರ ಏನು ವಸ್ತುಗಳನ್ನು ಪ್ರದರ್ಶನ ಮಾಡಿದ್ದಾರೆ. 155 ಸ್ಟಾಲ್ ಬಂದಿದೆ. ಇದು ತುಂಬ ಉತ್ತಮವಾಗಿ ಮೂಡಿ ಬಂದಿದೆ. ಇದಕ್ಕೆ ನಮಗೆ NTTF ಅವರು ಅವರ ಜಾಗವನ್ನು ನೀಡಿ ನಮಗೆ ಸಹಕಾರವನ್ನು ಮಾಡಿದ್ದಾರೆ. ನಾನು ಎಲ್ಲ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೋದ್ಯಮಿಗಳಲ್ಲಿ ಮನವಿಯನ್ನು ಮಾಡ್ತೇನೆ. ಇದು ಒಂದು ಉತ್ತಮವಾದ ಅವಕಾಶ. ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆಯವರೊಡನೆ ಏನು ಒಂದು ಅವಕಾಶ ಇದು ಇಂಟ್ರ್ಯಾಕ್ಷನ್ ಮಾಡಿಕೊಳ್ಳಿಕ್ಕೆ. ಅದೇ ಥರ HAL ಆಗಿರ್ಬೋದು, BHEL ಇರ್ಬೋದು, BL ಇರ್ಬೋದು, ಅವರೆಲ್ಲರೂ ಅವರವರ ಏನು ವೆಂಡರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನೂ ಸಹ ಮಾಡಲಿಕ್ಕಿದ್ದಾರೆ. ಆದ್ದರಿಂದ ಎಲ್ಲ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಪೀಣ್ಯ ಕೈಗಾರಿಕಾ ಸಂಘದ ಪರವಾಗಿ ವಿನಂತಿಸ್ತೀನಿ. ಧನ್ಯವಾದಗಳು. ಇದು ಇವತ್ತು ಮತ್ತು ನಾಳೆ ನಡೀತದೆ ಸರ್. ಇವತ್ತು ಮತ್ತು ನಾಳೆ ನಡೀತದೆ. 155 ಸ್ಟಾಲ್ ಇದೆ. 155 ಸ್ಟಾಲ್ ಇದೆ.